ರಾಮ ಮಂದಿರ ವಿಚಾರದಲ್ಲಿ ಹೆಚ್ಚಾಗಿದೆ ರಾಜಕೀಯ. ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ರಾಮನ ವಿಚಾರದಲ್ಲಿ ರಾಜಕೀಯ ನಿತ್ಯ ನಿರಂತರವಾಗಿ ನಡೀತಾನೆ ಇದೆ. ಈಗ ಮತ್ತೆ ಹೆಚ್ಚಾಗಿದೆ. ಇದೀಗ ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರೆ. ದೇವರು ಎಲ್ಲರಿಗೂ ಒಂದೇ, ಬಿಜೆಪಿಗೆ ಬೇರೆ ಕಾಂಗ್ರೆಸ್ಸಿಗೆ ಬೇರೆ ಅಂತ ಏನಿಲ್ಲ. ನಾವು ರಾಮ ಹನುಮಂತನನ್ನ ಆರಾಧಿಸ್ತೇವೆ. ದೇಶದ ಎಲ್ಲಾ ದೇವಸ್ಥಾನಕ್ಕೆ ಇದೇ ರೀತಿ ಮಾಡಿದ್ರೆ ತಪ್ಪಿಲ್ಲ. ಅಷ್ಟೊಂದು ಹಿಂದುತ್ವ ಹೇಳೋರು ಪ್ರತಿ ತಿಂಗಳು ದೇವಸ್ಥಾನ ಸ್ವಚ್ಛಗೊಳಿಸಿ ಅವರು ಮಾಡುವಂತ ಪೂಜೆಗಿಂತ 2 ಪಟ್ಟು ಪೂಜೆ ನಾವು ಮಾಡ್ತೇವೆ. ಸಮಯ ಸಿಕ್ಕಾಗ ಖಂಡಿತ ಹೋಗಿ ಬರ್ತೇವೆ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ. ಅದನ್ನು ವೈಭವೀಕರಣ ಮಾಡೋದು ತಪ್ಪ. ಕಾರ್ಯಕ್ರಮ ಏನಿಲ್ಲ. ನಮ್ಮ ಕಾರ್ಯಕರ್ತರು ದೇವಸ್ಥಾನಗಳಲ್ಲಿ ಅವರು ಪೂಜೆ ಮಾಡ್ತಾರೆ ಅಷ್ಟೇ, ಮತ್ತೇನು ಬೇರೆ ಕಾರ್ಯಕ್ರಮ ಏನೂ ಇಲ್ಲ. ಪೂಜೆ ಅವ್ರು ಮಾಡ್ತಾರೆ. ಏನು ದೇವರು ಎಲ್ಲರಿಗೂ ಒಂದೇ ಅಲ್ಲ, ನಮಗೂ ಒಂದೇ, ಅವರಿಗೂ ಒಂದು. ಬಿ ಜೆ ಪಿಯರಿಗೂ ಒಂದು ದೇವರು, ಕಾಂಗ್ರೆಸ್ಸಿವ್ರಿಗೊಂದು ದೇವರು ಏನಿಲ್ಲ. ದೇವರು ಎಲ್ಲರಿಗೂ ಒಂದೇ. ನಮಗೂ ರಾಮನ ಇದು ಮಾಡ್ತೀವಿ, ಹನುಮಂತನೂ ಇದು ಮಾಡ್ತೀವಿ, ಅದೆಲ್ಲ ಇದೆ. ಆದರೆ ಅದನ್ನು ವೈಭವೀಕರಣ ಮಾಡೋದು ತಪ್ಪ ಅಷ್ಟೇ ಹೇಳೋದು ನಾನೇನು. ಎಲ್ಲ ದೇವಸ್ಥಾನಕ್ಕೂ ನೀವು ಇದೇ ಥರ ಮಾಡೋದಾದರೆ ಅಡ್ಡಿ ಇಲ್ಲ ಅಲ್ವಾ? ಎಲ್ಲ ದೇವಸ್ಥಾನಕ್ಕೆ, ದೇಶದ ಎಲ್ಲ ದೇವಸ್ಥಾನಕ್ಕೆ ಇದೇ ಥರ ಮಾಡೋದಾದರೆ, ಇದೇ ಥರ ಸ್ವಚ್ಛತೆ ಮಾಡೋದಾಗಿದ್ದರೆ ನೋಡಿ, ಹಿಂದೆ ಮೋದಿಯವರು ಸ್ವಚ್ಛತೆ ಕಾರ್ಯಕ್ರಮ ಹಾಕಿ ಪರಕೆ ಹಿಡಿದ್ರು. ಆವಾಗ ಇಡೀ ದೇಶದಲ್ಲಿ ಅವರು ಬಿ ಜೆ ಪಿಯವರು ಸ್ವಚ್ಛತೆ ಮಾಡೋಕ್ಕೆ ಹಿಡಿದ್ರು. ಆನಂತರ ಅದು ಬಿದ್ದೋಯ್ತು. ಈಗ ಮೋದಿಜಿಯವ್ರ ದೇವಸ್ಥಾನ ಇದು ಮಾಡೋಕ್ಕೆ ಹೋದರೆ ಇವರು ಈ ದೇವಸ್ಥಾನ ಕ್ಲೀನ್ ಮಾಡೋಕ್ಕೆ ಹಚ್ಚಾರ. ಹಾಗೆ ಮೋದಿಜಿಯವರು ಹೇಳಿದ್ರೆ ಮಾತ್ರ ಮಾಡೋದು ಇವರು, ಅಲ್ಲಿವರೆಗೂ ಮಾಡಲ್ಲ ಬಿ ಜೆ ಪಿಯವರು. ಅಲ್ಲಿ ಅರ್ಥ ಆಯ್ತಲ್ಲ, ಮೋದಿಜಿಯವರು ಹೇಳಿದ ಮಾತ್ರ ಕೇಳೋದು. ದೇಶದಲ್ಲಿ ಇವತ್ತು ಅವರಿಗೆ ಒಬ್ಬ ನಾಯಕ ಮೋದಿಜಿ ಬಿಟ್ಟರೆ ಬೇರೆ ಏನು ಕಾಣ್ತಾ ಇಲ್ಲ. ನಾನು ಹೇಳೋದು, ನಿಮ್ಮ ಸ್ವಚ್ಛತೆ ಇದ್ದರೆ ಪ್ರತಿ ವರ್ಷ ಮಾಡಿ, ಪ್ರತಿ ತಿಂಗಳ ಮಾಡಿ. ನೀವು ಅಷ್ಟು ಹಿಂದುತ್ವವನ್ನು ಹೇಳೋರು. ಮೋದಿಜಿಯವರು ಹೇಳಿದಾಗ ಮಾತ್ರ ಇವಾಗ ಮಾಡ್ತಾ ಇದ್ದೀರಲ್ಲ, ಇಷ್ಟು ವರ್ಷ ಯಾಕೆ ನೀವು ದೇವಸ್ಥಾನಗಳನ್ನು ಕ್ಲೀನ್ ಮಾಡಲಿಲ್ಲ? ಹಾಗೆ ದೇವಸ್ಥಾನಗಳನ್ನು ಪ್ರತಿಯೊಬ್ಬ ಇದರಲ್ಲೂ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಲೆಕ್ಕ. ಮೋದಿಜಿಯವರು ಹೇಳಿದಾಗ ಮಾತ್ರ ಸ್ವಚ್ಛ ಭಾರತ ಅಂತ ಪರಕೆ ಹಿಡಿದ್ರಿ, ಆನಂತರ ಪರಕೆ ಎಲ್ಲೂ ಕಾಣಲಿಲ್ಲ. ಈಗ ಮತ್ತೆ ದೇವಸ್ಥಾನಗಳಲ್ಲಿ ಮೋದಿಜಿ ಕ್ಲೀನ್ ಮಾಡಿದ್ರು, ಮೋದಿಜಿಯವ್ರ ಹತ್ರ ಈಗ ಮಾಡಕತ್ತಿದ್ರಿ. ಅಂದರೆ ಮೋದಿಜಿಯವರು ನೀವು ಹೇಳಿದ್ರೆ ಮಾತ್ರ. ಅಂದರೆ ರಾಮ ಎಲ್ಲರಿಗೂ ಒಂದೇ, ಅದರಲ್ಲೇನಿಲ್ಲ. ನಾವು ಹಿಂದುತ್ವ ಇದರಲ್ಲಿ 2 ಮಾತಿಲ್ಲ. ಹಿಂದೂಗಳಿಗೆ ಎಲ್ಲರಿಗೂ ದೇವರೇ, ನಮಗೆ ಎಲ್ಲ ದೇವರು, ರಾಮನ ದೇವರೇ, ಎಲ್ಲರೂ ನಮಗೆ ದೇವರೇ. ಆದರೆ ಪೂಜೆ ಪುರಸ್ಕಾರ ಅವ್ರೇನು ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡ್ತೀವಪ್ಪ, ಹಾಗೇನಿಲ್ಲ ಅಲ್ವಾ? ನಮಗೆ ಹೋಗೋಕ್ಕಾಗಲ್ಲ, ಇಲ್ಲಿಂದಲೇ ಕೈ ಮುಗಿತೀವಿ. ಸಮಯ ಸಿಕ್ತಾಗ ಯಾವಾಗಾರು ಇದ್ದರೆ ಹೋಗಿ ಬೇಗ ಭೇಟಿ ಮಾಡಿ ಬರ್ತೀವಿ, ದೇವ್ರ ದರ್ಶನ